ಎಚ್ಚರ ಎಚ್ಚರ ಬನ್ನೇರುಘಟ್ಟದಲ್ಲಿ ಪ್ರವಾಸಿಗರ ಮೇಲೆ ಚಿರತೆ ಅಟ್ಯಾಕ್ ಮಾಡಿದೆ. ಸಫಾರಿ ವಾಹನದ ಮೇಲೆ ಏಕಾಏಕಿ ಎಗರಿ ಬಿಟ್ಟಿದೆ ಚಿರತೆ. ವಹಿತಾ ಭಾನು ಎಂಬಾಕೆ ಮೇಲೆ ಚಿರತೆ ದಾಳಿಯನ್ನ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಸಫಾರಿಗೆ ಹೋಗೋರು ಬಹಳ ಹುಷಾರಾಗಿರಬೇಕು. ಬನ್ನೇರುಘಟ್ಟದಲ್ಲಿ ಸಫಾರಿ ವಾಹನದ ಮೇಲೆ ಚಿರತೆ ಏಕಾಏಕಿಯಾಗಿ ಎಗರಿ ಬಿಟ್ಟಿದೆ. ವಹಿತಾ ಭಾನು ಎಂಬಾಕೆ ಮೇಲೆ ಚಿರತೆ ದಾಳಿಯನ್ನ ನಡೆಸಿರುವುದು. ವಾಹನದ ಗ್ಲಾಸ್ ಓಪನ್ ಮಾಡಿ ನೋಡ್ತಾ ಇದ್ದಂತ ವಹಿತಾ ಈ ವೇಳೆ ಮಹಿಳೆ ಮೇಲೆ ದಾಳಿ ನಡೆಸಿಬಿಟ್ಟಿದೆ ಚಿರತೆ. ಜಿಗಣಿ ಖಾಸಗಿ ಆಸ್ಪತ್ರೆಯಲ್ಲಿ ಮಹಿಳೆಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸಫಾರಿಗೆ ಹೋಗುವ ಮುನ್ನ ಬಹಳ ಹುಷಾರಾಗಿರಬೇಕು ಅನ್ನೋದು ಇದಕ್ಕೇನೆ. ಅಲ್ಲಿ ವನ್ಯಜೀವಿಗಳಿರ್ತವೆ, ಅವುಗಳ ಜೊತೆಗೆ ಆಟ ಆಡೋಕೆ ಹೋಗ್ಬಾರ್ದು. ಈ ಗ್ಲಾಸ್ ಇಳಿಸೋದು, ಮತ್ತೊಂದು ಮಗದೊಂದು ಮಾಡೋದು, ಇದೆಲ್ಲ ಯಾಕೆ ಬೇಕಪ್ಪ? ನೋಡಿ, ಅಲ್ಲಿ ವಿಂಡೋ ಸೈಡ್ ಕೂತಿದ್ದಾರೆ, ಗ್ಲಾಸ್ ಓಪನ್ ಮಾಡಿದ್ದಾರೆ. ಸ್ವಲ್ಪ ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಹೊಂಚಾಕಿ ಬರೋದು ಅದು ಹುಟ್ಟು ಗುಣ ಚಿರತೆಗಳದ್ದು. ಏಕಾಏಕಿಯಾಗಿ ಬಂದು ಎಗರ್ ಬಿಟ್ಟಿದೆ. ನೋಡಿ, ಅವ್ರದ್ದು ಯಾವುದೋ ಒಂದು ಬಟ್ಟೆ ಎಳಿತಾ ಇದೆ ನೋಡಿ ಚಿರತೆ. ಅಕಸ್ಮಾತ್ ಆಗಿ ಅಲ್ಲಿ ಜನ ಇರಲಿಲ್ಲ ಅಂದ್ರೆ ಕತೆ ಏನು? ಮತ್ತೆ ಹಿಡಿದು ಅವ್ರನ್ನ ಹಿಂದೆ ಕೆಳ್ಕೊಂಡಿದ್ದಾರೆ. ಚಿರತೆ ಮತ್ತೆ ವಾಪಸ್ ಹೋಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ರಿಪೋರ್ಟರ್ ಅಂಬರೀಶ್ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಯಾವಾಗ ಆಗಿರುವಂತ ಘಟನೆ ಇದು? ಹೇಗಾಯ್ತು? ಅವ್ರಿಗೆ ಅಷ್ಟು ಗೊತ್ತಾಗ್ಲಿಲ್ವಾ ಅಂತ ಚಿರತೆ ಬರೋದು? ಹೌದು ರಾಮ, ಇವತ್ತು ಏನು ಚಿರತೆ ಸಫಾರಿಗೆ ಹೋದಂತ ಸಂದರ್ಭದಲ್ಲಿ, ಏನು ವ್ಯಾನ್ ನಲ್ಲಿ ಹೋದಂತ ಸಂದರ್ಭದಲ್ಲಿ ಏನು ಚಿರತೆ ದಾಳಿ ಮಾಡಿರುವಂತದ್ದು. ಈ ದಾಳಿಯಲ್ಲಿ ಏನು ಮಹಿಳೆಗೆ ಕೈಗೆ ಏನು ಗಂಭೀರವಾಗಿ ಗಾಯವಾಗಿರುವಂತದ್ದು. ಇವರು ತಮಿಳುನಾಡಿನ ಚೆನ್ನೈ ಮೂಲದವರಾಗಿರುವಂತದ್ದು. ಇವರು ಪತಿ ಪತ್ನಿ ಮತ್ತೆ ಮಗ ಏನು ಬನ್ನಘಟ್ಟದ ಸಫಾರಿಗೆ ಬಂದಿರ್ತಾರೆ. ಸಫಾರಿ ವೀಕ್ಷಣೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಚಿರತೆ ಸಫಾರಿಗೆ ಹೋದಂತ ಸಂದರ್ಭದಲ್ಲಿ ಚಿರತೆ ಅಲ್ಲಿ ಎರಡು ಮಲಗಿರ್ತದೆ. ಅಲ್ಲಿ ಅದರ ಸಮೀಪವೇ ಏನು ವಾಹನವನ್ನ ನಿಲ್ಸಿರ್ತಾರೆ. ಅಲ್ಲಿ ಚಿರತೆ ನೋಡ್ತಿದ್ದ ಸಂದರ್ಭದಲ್ಲಿ ಏನು ಸೈಲೆಂಟ್ ಆಗಿದ್ದಂತಹ ಏನು ನಡೆದುಕೊಂಡು ಬಂದಂತಹ ಏನು ಚಿರತೆ ಏನಿದೆ ಅದು ವೈಲೆಂಟ್ ಆಗಿ ಏನು ಅಟ್ಯಾಕ್ ಮಾಡಿರುವಂತದ್ದು. ವಾಹನದ ಗ್ಲಾಸ್ ಓಪನ್ ಮಾಡಿ ಚಿರತೆಯನ್ನ ನೋಡ್ತಿದ್ದಂತಹ ಮಹಿಳೆಯ ಎಡಗೈಗೆ ಏನು ಅಟ್ಯಾಕ್ ಮಾಡಿ ಆ ಮಹಿಳೆಯ ಬಟ್ಟೆಯನ್ನ ಹರಿದು ಕಿತ್ತಿರುವಂತದ್ದು. ಈ ಒಂದು ಘಟನೆ ನಡೆದಿರುವಂತದ್ದು. ಜೊತೆಗೆ ಆಕೆಯನ್ನ ಈಗಾಗಲೇ ಜಿಗಣಿಯ ವಿಜಯಶ್ರೀ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಕಳೆದ ಒಂದು 3 ತಿಂಗಳ ಹಿಂದೆ ಕೂಡ ಇದೇ ರೀತಿಯಾಗಿ ಒಂದು ಬಾಲಕನ ಮೇಲೆ ಏನು ಚಿರತೆ ದಾಳಿ ಮಾಡಿತ್ತು. ಇದು ಏನಂತಂದ್ರೆ ಇದಾದ ಬಳಿಕ ಎಲ್ಲಾ ವಾಹನಗಳಿಗೂ ಕೂಡ ಏನು ಆ ಒಂದು ಮೆಸ್ ಅನ್ನ ಅಳವಡಿಸುವಂತಹ ಕಾರ್ಯ ಆಗಿತ್ತು. ಜೊತೆಗೆ ಯಾರು ಕೂಡ ಒಂದು ಗ್ಲಾಸ್ ಗಳನ್ನ ಓಪನ್ ಮಾಡಬಾರ್ದು ಎನ್ನುವಂಥದ್ದನ್ನ ಸೂಚನೆಯನ್ನು ಕೂಡ ಬನ್ನಘಟ್ಟ ಇನ್ನು ಜೈವಿಕ ಉದ್ಯಾನವನದ ಆಡಳಿತ ನೀಡಿತ್ತು. ಆದ್ರೆ ಇಲ್ಲಿ ಪ್ರವಾಸಿಗರು ಏನೋ ಪ್ರಾಣಿಗಳನ್ನು ನೋಡುವಂತಹ ಉತ್ಸುಕದಲ್ಲಿ ಈ ರೀತಿಯಾಗಿ ಗ್ಲಾಸ್ ಅನ್ನು ಓಪನ್ ಮಾಡ್ಕೊಂಡ ಸಂದರ್ಭದಲ್ಲಿ ಈ ರೀತಿ ಆಗಿದೆ ಅನ್ನುವಂಥದ್ದು ತಿಳಿದು ಬಂದಿರುವಂತದ್ದು. ರಾಮ್ ಬೆಳಗ್ಗೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.